ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಎರಡು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಕಂಪ್ಲೀಟ್ ಅಂದರೆ ಹೈಬ್ರಿಡ್ ವರ್ಕ್ ಫ್ರಮ್ ಹೋಮ್ ಜಾಬು, ಇನ್ನೊಂದು ಬಂದ್ಬಿಟ್ಟು ಆಫೀಸ್ಗೆ ಹೋಗೋ ಜಾಬು. ಸೊ ನಾನು ಎರಡರ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ವಿಡಿಯೋ ನೋಡಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಯಾವ್ದು ಎಲಿಜಿಬಲ್ ಇದೆ ಅದನ್ನ ಅಪ್ಲೈ ಮಾಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾವು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ತುಂಬ ಜನ ಕಮೆಂಟ್ ಆಗ್ತಾ ಇದ್ರಿ, ನೀವು ಕೊಡೋ ಜಾಬ್ ಅಪ್ಡೇಟ್ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಸಿಗ್ತಿಲ್ಲ ಅಂತ. ಆ ಜಾಬ್ ನಾವು ಒಂದು ಅಪ್ಲೈ ಮಾಡಿದ ತಕ್ಷಣ ಬೇಜಾರಾಗಕ್ಕೆ ಇಲ್ಲಿ ತುಂಬ ಜನ ಅಂದರೆ ಲಕ್ಷಾಂತರ ಜನ ಒಂದು ಜಾಬ್ಗೆ ಅಪ್ಲೈ ಮಾಡ್ತಾ ಇರ್ತಾರೆ. ಅಂದರೆ ನಮ್ಮಂಥವ್ರು ಗ್ರ್ಯಾಜುಯೇಷನ್ನು ಮಾಡಿರೋರು ಎಷ್ಟೊಂದು ಜನ ಇರ್ತಾರೆ. ನಾವೇನು ಡಿಫ್ರೆಂಟ್ ಆಗಿದ್ದೀವಿ, ನಮ್ಮ ಸ್ಕಿಲ್ಸ್ ಏನಿದೆ ಡಿಫ್ರೆಂಟ್ ಆಗಿ ಅಂತ ಇವರು ಒಂದು ಅಷ್ಟು ಸ್ಕಿಲ್ಸ್ ಕೊಟ್ಟಿರ್ಬೋದು. ಅಂದರೆ ಇವಿ ಸ್ಕಿಲ್ಸ್ ಇದ್ದವ್ರನ್ನ ಪ್ರಿಯಾರಿಟಿ ಕೊಡ್ತೀವಿ ಅಂದರೆ ಸೆಲೆಕ್ಟ್ ಮಾಡ್ಕೊತೀವಿ ಅಂತ. ಬಟ್ ಏನು ಅಂತ ಅಂದರೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ನಮ್ಮ ಪ್ರೊಫೈಲಲ್ಲಿ. ಸೊ ಏನು ಸ್ಕಿಲ್ಸ್ ಇಲ್ದಲೆ ಬರೀ ಗ್ರ್ಯಾಜುಯೇಷನ್ ಮಾಡಿದರೆ ನಿಜ ಎಲ್ಲೂ ಯಾರಿಗೂ ಜಾಬ್ ಸಿಗಲ್ಲ. ಸೊ ಸ್ವಲ್ಪ ಅಂದರೆ 10th ಪಾಸ್ ಆಗಿರೋದು ಆವಾಗ ನೀವು ಆಮೇಲೆ ನಿಮ್ಮ ರೆಸ್ಯೂಮೆದು ಸ್ಟ್ಯಾಂಡ್ ಔಟ್ ಆಗಬೇಕು. ನಿಮ್ಮ ರೆಸ್ಯೂಮೆ ಪ್ರಿಪ್ರೇಷನು ಮತ್ತು ನಿಮ್ಮ ರೆಸ್ಯೂಮೆನು ಚೆನ್ನಾಗಿದ್ರೇ ನಿಮಗೆ ಜಾಬ್ ಸಿಗುತ್ತೆ. ಆಮೇಲೆ ನಾನು ಇಲ್ಲಿ ಜಾಬು ಈ ಥರ ಓಪನಿಂಗ್ ಇದೆ ಅಪ್ಲೈ ಮಾಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೀವು ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಳೋದು, ನೀವು ಹೆಂಗೆ ತಗೊಳ್ಳೋದು ಮತ್ತು ಅಪ್ಲೈ ಮಾಡೋದು, ರೆಸ್ಯೂಮೆ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಲ್ಲರೂ ಸ್ಕಿಲ್ಸ್ನ ಬಿಲ್ಡ್ ಮಾಡಿಕೊಂಡು ರೆಸ್ಯೂಮೆನ ಚೆನ್ನಾಗಿ ಅಪ್ಡೇಟ್ ಮಾಡಿ ಅಪ್ಲೈ ಮಾಡಿ, ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ. ಒಂದಲ್ಲ ಒಂದಿನ, ಅಂದರೆ ತುಂಬ ಲೇಟ್ ಆಗ್ಬೋದು. ನಮಗೂ ಏನು ಒಂದು ಸಲ ಆದ ತಕ್ಷಣ ಯಾರಿಗೂ ಜಾಬ್ ಸಿಗಲ್ಲ. ನಾವು ತುಂಬ ಅಪ್ಲೈ ಮಾಡಿನೇ ಕೊನೆಗೆ ಜಾಬ್ ಸಿಕ್ಕಿರೋದು. ಸೊ ಎಲ್ಲರೂ ಅಪ್ಲೈ ಮಾಡಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅನಿಸ್ತು ಹೇಳಿದೆ. ಇವಾಗ ಈ ಜಾಬ್ ಅಪ್ಡೇಟ್ ಬಗ್ಗೆ ರಿಕ್ವೈರ್ಮೆಂಟು ಮತ್ತು ಕ್ವಾಲಿಫಿಕೇಷನು ಮತ್ತು ಹೆಂಗೆ ಅಪ್ಲೈ ಮಾಡೋದು ನೋಡ್ಕೊಂಬರೋಣ. ಫಸ್ಟ್ ಜಾಬ್ ಬಂದ್ಬಿಟ್ಟು ಜ್ವೆಂಡೆ ಅಂತ ಕಂಪ್ನಿ ಅವರು ಬ್ಯಾಂಗ್ಳೂರು ಕಸ್ಟಮರ್ ಹ್ಯಾಪಿನೆಸ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಬಂದ್ಬಿಟ್ಟು ಸ್ಟಾರ್ಟಪ್. ಇವರು ಕಸ್ಟಮರ್ ಹ್ಯಾಪಿನೆಸ್ ಅಸೋಸಿಯೇಟ್ ರೋಲ್ ಹೈಬ್ರಿಡ್ ಲೊಕೇಶನ್ಗೆ ಹೈಯರ್ ಮಾಡ್ತಿದ್ದಾರೆ. ಇಲ್ಲಿ ಸ್ವಲ್ಪ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು ಲಿಸ್ಟ್ ಮಾಡಿದ್ದಾರೆ. ಅಂದರೆ ಈ ಜಾಬಿಗೆ ಜಾಯ್ನ್ ಆದರೆ ಏನೇನು ರೋಲ್ಸು, ಏನೇನು ವರ್ಕ್ ಮಾಡಬೇಕು ಅಂತ ಅದು ನೋಡ್ಕೊಂಬರೋಣ. ಇದು ಕಸ್ಟಮರ್ ಹ್ಯಾಪಿನೆಸ್ ಆನ್ಲೈನ್ ಸೇಲ್ಸ್ ಆ್ಯಂಡ್ ಇನ್ಸೈಡ್ ಸೇಲ್ಸ್ ಆ್ಯಂಡ್ ಪೋಸ್ಟ್ ಸೇಲ್ಸ್ ಸಪೋರ್ಟ್. ಅಂದರೆ ಯಾವ ಥರ ಕಸ್ಟಮರ್ ಹ್ಯಾಪಿನೆಸ್ ಆನ್ಲೈನಲ್ಲಿ ಸೇಲ್ಸ್ ಮಾಡಬೇಕು, ನಾವೇನು ಹೋಗಿ ಮನೆಗೆ ಹೋಗಿ ನಮ್ಮ ಪ್ರಾಡಕ್ಟ್ಸ್ನ ತಗೊಳ್ಳಿ ಅಂತ ಎಲ್ಲ ಇದು ಆನ್ಲೈನಲ್ಲಿ ಸೇಲ್ಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಯಾವ ಥರ ಪರ್ಸ್ನಾಲಿಟಿನ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಇರಬೇಕು, ಮತ್ತು ಡೈನಾಮಿಕ್ ಪರ್ಸ್ನಾಲಿಟಿ ಇರಬೇಕು, ಮತ್ತು ಪೀಪಲ್ ಜೊತೆ ಚೆನ್ನಾಗಿ ಮಾತಾಡೋರು ಇರಬೇಕು ಅಂತ. ಅಂದರೆ ಅವ್ರ ಜೊತೆ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಸೇಲ್ಸ್ ಆಗುತ್ತೆ. ಸೊ ಆ ಥರದವ್ರು ನೋಡ್ತಿದ್ದಾರೆ ಅಂತೆ. ಮತ್ತು ಫ್ರೆಂಡ್ಲಿ ಮತ್ತು ಹೆಲ್ಪ್ಫುಲ್ ಆಗಿರಬೇಕು. ಅಂದರೆ ಯಾಕಂದ್ರೆ ಡೌಟ್ ಕೇಳಿದ ತಕ್ಷಣ ಸಿಟ್ ಮಾಡೋರ್ನೆಲ್ಲ ಇಲ್ಲ, ಫ್ರೆಂಡ್ಲಿ ಆಗಿರಬೇಕು. ಮತ್ತು ಫುಲ್ ವರ್ಕ್ ಅಂಡರ್ ಪ್ರೆಷರಲ್ಲಿ ವರ್ಕ್ ಮಾಡೋರು ಇರಬೇಕು. ಆ ಥರ ಅಂತರ ಪರ್ಸ್ನಾಲಿಟಿ ಇರೋರನ್ನ ನೋಡ್ತಾ ಇದ್ದೀವಿ ಅಂತ ಹೇಳೋರೆ. ಯಾವ ಥರ ಅಂತ ಅಂದರೆ ಎಂಗೇಜ್ ವಿತ್ ಇನ್ಬೌಂಡ್ ಲೀಡ್ಸ್ ವಿಯಾ ವಾಟ್ಸಪ್, ಇಮೇಲ್ ಆ್ಯಂಡ್ ಶೇರ್ ರಿಲೆವೆಂಟ್ ಇನ್ಫಾರ್ಮೇಷನ್ ವಿತ್ ಕಸ್ಟಮರ್ ಅಂತಂದರೆ ಅವ್ರಿಗೆ ವಾಟ್ಸಪ್ ಅಥವಾ ಇಮೇಲ್ ಮುಖಾಂತರ ಅವ್ರು ಎಲ್ಲಿ ಕ್ವೇರೀಸ್ ಕೇಳಿರ್ತಾರೆ, ಇಶ್ಯೂಸ್ ಕೇಳಿರ್ತಾರೆ, ಡೌಟ್ಸ್ಗಳು ಕೇಳಿರ್ತಾರಲ್ಲ ಅಲ್ಲಿ ನಾವು ಅವ್ರಿಗೆ ಆನ್ಸರ್ ಮಾಡಬೇಕು. ಅಥವಾ ವಾಟ್ಸಪ್ ಮುಖಾಂತರ ಆಗಿರ್ಬೋದು ಅಥವಾ ಇಮೇಲ್ ಮುಖಾಂತರ ಆಗಿರ್ಬೋದು. ಮತ್ತು ಏನು ರಿವ್ಯೂ ಫೋಟೋಸು ಮತ್ತು ರೆಫರಲ್ ಪ್ರೋಗ್ರಾಮು. ಅಂದರೆ ಇವಾಗ ಒಂದೇ ಸಲ ಯಾರು ಬೈ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಅವ್ರಿಗೆ ಫಸ್ಟ್ ನಮ್ಮದು ಇಂಡಕ್ಷನ್ ಪ್ರೋಗ್ರಾಮ್ಸ್ ಬಗ್ಗೆ ಜಾಯ್ನ್ ಆಗಿ ಅಂತ ಹೇಳಿ ನಾವು ಪ್ರಾಡಕ್ಟ್ ರಿವ್ಯೂಸು ಅಂದರೆ ಬೇರೆಯವ್ರು ಪರ್ಚೇಸ್ ಮಾಡಿರೋದು ಅವ್ರು ರಿವ್ಯೂನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಅದನ್ನ ಪ್ರೆಸೆಂಟೇಷನ್ ಥರ ಕೊಟ್ಟರೆ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಸೊ ಅವ್ರಿಗೆ ಕಸ್ಟಮರ್ಸ್ಗೆ ಹ್ಯಾಪಿ ಆಗುತ್ತೆ. ಅಂದರೆ ಇಂಟ್ರೆಸ್ಟ್ ಬರುತ್ತೆ ಜಾಯಿನ್ ಆಗೋಕ್ಕೆ ಅಥವಾ ಪ್ರಾಡಕ್ಟ್ನ ಸೇಲ್ ಮಾಡ್ಕೊಳ್ಳೋಕ್ಕೆ. ಆ ಥರ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈ ಕಸ್ಟಮರ್ಸ್ ಜೊತೆ ಮಾತಾಡೋದು ಸ್ಕ್ರಿಪ್ಟೆಡ್ ಅಲ್ಲ. ಅಂದರೆ ಒಂದು ಕಂಪ್ನಿಗಳಲ್ಲಿ ಸ್ಕ್ರಿಪ್ಟೆಡ್ ಇರುತ್ತೆ, ಅಂದರೆ ಇದೇ ಥರ ಮಾತಾಡಬೇಕು ಅಂತ. ಬಟ್ ಈ ಕಂಪ್ನಿಲಿ ಗಿಫ್ಟ್ ಏನಿಲ್ಲ, ನಾವೇ ಓನಾಗಿ ಮಾತಾಡಬೇಕು. ಬಟ್ ಅವ್ರಿಗೆ ನಾವು ಅವ್ರನ್ನ ಏನು ಟ್ರಸ್ಟ್ನ ಗೇನ್ ಮಾಡ್ಕೋಬೇಕು. ಅಂದರೆ ನಾವು ಅವ್ರ ಹತ್ರ ಹೆಂಗೆ ಸುಳ್ಳು ಹೇಳೋಂಗಿಲ್ಲ, ಚೆನ್ನಾಗಿ ಅಂದರೆ ಫ್ರೆಂಡ್ಲಿಯಾಗಿ ಮಾಮೂಲಿ ಪರ್ಸನ್ ನಮ್ಮದು ನೈಬರ್ಸ್ ಅಕ್ಕಪಕ್ಕ ಮನೆಯವ್ರ ಹತ್ರ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡಬೇಕು ಅಂತ ಹೇಳ್ತವ್ರೆ. ಮತ್ತು ಯಾವ ಥರ ಬಿಲ್ಟ್ ಮಾಡಬೇಕು ಕಸ್ಟಮರ್ ಇಂಟರ್ಯಾಕ್ಷನ್ ಮತ್ತು ರಿಲೇಷನ್ಶಿಪ್ನ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಮತ್ತು ಲೈವ್ ಚಾಟ್ ಇಂಟರ್ಫೇಸ್ ಅಂದರೆ ವೆಬ್ಸೈಟಲ್ಲಿ ಲೈವ್ ಚಾಟ್ ಟೀಮ್ಸಲ್ಲೆಲ್ಲ ಚಾಟ್ ಮಾಡ್ತಾರೆ, ಅದಕ್ಕೆಲ್ಲ ರಿಪ್ಲೈ ಕೊಡಬೇಕು ಅಂತ ಹೇಳೋರೆ. ಮತ್ತು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನಾರ ಕ್ವೇರೀಸ್ ಬಂದರೆ ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟ್ಟರ್ ಇದರಲ್ಲೆಲ್ಲ ನಾವು ರೆಸ್ಪಾಂಡ್ ಮಾಡಬೇಕು.
ಮತ್ತು ಇಲ್ಲಿ ಏನು ಮಾಡಬೇಕು ಅಂತಂದರೆ ಅಕಸ್ಮಾತ್ ಒಬ್ಬೊಬ್ರಿಗೆ ಚಾಟ್ ಮಾಡೋಕ್ಕೆ ಬರಲ್ಲ, ಇವಾಗ ಫೋನ್ ಮಾಡ್ತಾರೆ, ಅದನ್ನೆಲ್ಲ ಫೋನ್ ರಿಸೀವ್ ಮಾಡಿ ನಾವು ಅವ್ರಿಗೆ ಏನೇನು ಅವ್ರ ನೀಡ್ಸ್ ಏನು, ಅವ್ರ ರಿಕ್ವೈರ್ಮೆಂಟ್ ಏನು ಅಂತ ತಿಳ್ಕೊಂಡು ಅದಕ್ಕೆ ಕರೆಕ್ಟಾಗಿ ನಾವು ಆನ್ಸರ್ ಮಾಡಬೇಕು ಮತ್ತು ಸೊಲ್ಯೂಷನ್ ಕೊಡಬೇಕು ಅಂತ ಹೇಳೋರೆ. ಮತ್ತು ಏನು ಇಂಟರ್ನಲ್ ಟೀಮ್ ಜೊತೆ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿರಬೇಕು ನಾವು, ಆವಾಗನೇ ಚೆನ್ನಾಗೇ ಬಿಲ್ಡ್ ಆಗುತ್ತೆ. ಸೊ ನಮ್ಮದು ಫೀಡ್ಬ್ಯಾಕು ನಾವೇ ಫಸ್ಟು ಕಾಂಟ್ಯಾಕ್ಟ್ ಕಸ್ಟಮರ್ಗೆ. ಸೊ ನಮ್ಮದು ಹೆಂಗಿದೆ ನಮ್ಮದು ಪ್ರಾಡಕ್ಟ್ಸ್ ರಿವ್ಯೂ ಅಂತ ಅವ್ರಿಗೆ ಕೇಳಿದ್ರೆ ಅವರು ನೆಕ್ಸ್ಟ್ ಪ್ರಾಡಕ್ಟಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಯಾವ ಥರ ಅಂದರೆ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಅಂದರೆ ಆನ್ಲೈನಲ್ಲಿ ಬುಕ್ ಆರ್ಡರ್ ಮಾಡೋದು ಮತ್ತು ಶಾಪ್ ಮಾಡೋದು. ಸೊ ಅದನ್ನ ಅಸಿಸ್ಟ್ ಮಾಡಬೇಕು ನಾವು ಕಸ್ಟಮರ್ಗೆ. ಇಷ್ಟೇ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು ಡೇ ಟು ಡೇ ಆ್ಯಕ್ಟಿವಿಟೀಲಿ ಇದು ಇದು ಸ್ವೆಂಡೇಲಿ. ಸೊ ರಿಕ್ವೈರ್ಮೆಂಟ್ ಏನು ಕೇಳಿದಾರಪ್ಪ ಅಂದರೆ ಎಕ್ಸ್ಪೀರಿಯೆನ್ಸ್ ಇನ್ 0 to 2 years ಅಂದರೆ ಫ್ರೆಷರು ಅಪ್ಲೈ ಮಾಡ್ಬೋದು. ಎಕ್ಸಲೆಂಟ್ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ರಿಟರ್ನ್ ಅಂದರೆ ಇಂಗ್ಲೀಷ್ ಬರಲೇಬೇಕು, ಮಾತಾಡೋಕ್ಕೂ ಮತ್ತು ಬರೆಯೋಕ್ಕೆ ಬರಬೇಕು ಅಂತ ಹೇಳೋರೆ. ಮತ್ತು ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇರಬೇಕು ಮತ್ತು ಅಟೆನ್ಷನ್ ಟು ಅಂದರೆ ಡೀಟೇಲಾಗಿ ಅವ್ರು ಏನು ಹೇಳ್ತವ್ರೆ ಫಸ್ಟು ಕೇಳಿಸ್ಕೋಬೇಕು, ಆಮೇಲೆ ನಾವು ಮಾತಾಡಬೇಕು, ಆ ಥರ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತವ್ರೆ. ಮತ್ತು MS ಆಫೀಸ್ ಅಂದರೆ ಎಕ್ಸೆಲ್ ಯೂಸ್ ಮಾಡೋದು, ವರ್ಡ್ ಯೂಸ್ ಮಾಡೋದು ಸ್ವಲ್ಪ ಗೊತ್ತಿರಬೇಕು ಅಂತ ಹೇಳ್ತವ್ರೆ. ಮತ್ತು ಏನು ಶುಡ್ ಬಿ ಕಂಫರ್ಟೇಬಲ್ ಮಲ್ಟಿ ಟಾಸ್ಕಿಂಗ್ ಅಂದರೆ ವರ್ಕಿಂಗ್ ಅಂಡರ್ ಪ್ರೆಷರಲ್ಲಿ ವರ್ಕ್ ಮಾಡೋ ಅಷ್ಟು ಇರಬೇಕು ನೀವು ಅಂತ ಹೇಳೋರೆ. ಮತ್ತು ಇನ್ನೇನು ಮ್ಯಾನೇಜಿಂಗ್ ಅಂದರೆ ಬೇರೆಯವರು ಅಸಿಸ್ಟ್ ಮಾಡ್ತಾರೆ ನಮಗೆ, ಆ ಥರ ಕಾಯೋಕ್ಕೆ ಹೋಗಬಾರ್ದು, ನಾವೇ ಓನ್ ಡಿಸಿಷನ್ ತಗೊಂಡು ನಾವೇ ವರ್ಕ್ ಮಾಡಬೇಕು ಅಂತ ಹೇಳ್ತವ್ರು. ಇಲ್ಲಿ ಫುಲ್ ಟೈಮ್ ಆಪರ್ಚುನಿಟಿ, ಯಾರ್ಯಾರೋ ಪಾರ್ಟ್ ಟೈಮಿಗೆ ನೋಡ್ತಾ ಇದ್ರೆ ಅಪ್ಲೈ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದು ಕಂಪ್ಲೀಟ್ ಫುಲ್ ಟೈಮು. ಇನ್ನು ಇದು ಯಾವ ಫ್ಲೆಕ್ಸಿಬಲ್ ವರ್ಕ್ ಇರುತ್ತೆ, ಮಾಮೂಲಿ 9 AM to 7 PM ಅಂತೆ ಡೈಲಿ, ಮಂಡೇ ಟು ಸ್ಯಾಟರ್ಡೆ, ವೆಡ್ನೆಸ್ ಟು ಮಂಡೇ ಅಂದರೆ 2 days ಆಫೀಸ್ ಅಂದರೆ ರಜೆ ಇರುತ್ತೆ. ಅಂದರೆ ಸಾಟರ್ಡೆ ಸಂಡೇನೇ ಕಂಪಲ್ಸರಿ ಇರಲ್ಲ, ಅಂದರೆ ಸ್ವಲ್ಪ ರೊಟೇಷ್ನಲ್ ವರ್ಕ್ ಇದ್ದರೆ ನಾವು ಬೇರೆ ಟೈಮಲ್ಲಿ ವರ್ಕ್ ಅಂದರೆ ಸ್ಯಾಟರ್ಡೆ ಸಂಡೇ ವರ್ಕ್ ಮಾಡಿದ್ರೆ ಮಂಡೇ ಟ್ಯೂಸ್ಡೇ ಕೊಡ್ತಾರೆ, ಇಲ್ಲಾಂದರೆ ಥರ್ಸ್ಡೇ ಫ್ರೈಡೇ ಈ ಥರ ಆಫ್ ಕೊಡ್ತಾರೆ ನಮಗೆ. ಮತ್ತು ಇಲ್ಲಿ 2 months ಪ್ರೊಬೇಷನರಿ ಇರುತ್ತಂತೆ ನಾವೇನು ಸೆಲೆಕ್ಟ್ ಆದರೆ. ಇದು ಹೈಬ್ರಿಡ್ ಅಂದರೆ ಇಂದಿರಾನಗರ್ ಬ್ಯಾಂಗ್ಳೂರಲ್ಲಿರೋದು. ಅಂದರೆ ಎಷ್ಟು ಒನ್ ಡೇ 2 days ಆಫೀಸ್ಗೆ ಹೋಗಿ ಬರೋದು. ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದು. ಸ್ಯಾಲ್ರಿ ರೇಂಜ್ ಎಲ್ಲಿ ಅಂದರೆ 3 to 4 lakh per annum ಕೊಡ್ತಿದ್ದಾರಂತೆ. ನಮ್ಮ ಸ್ಕಿಲ್ಸ್ ಮತ್ತು ರಿಲೆವೆಂಟ್ ಎಕ್ಸ್ಪೀರಿಯೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಈಗ ಅಪ್ಲೈ ಮಾಡೋಣ ಜಾಬ್ಗೆ, ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಕೊಟ್ಟಿರೋ ಲಿಂಕ್ನ ಓಪನ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ, ಕಸ್ಟಮರ್ ಹ್ಯಾಪಿನೆಸ್ ಅಸೋಸಿಯೇಟು. ಸೊ ಇಲ್ಲಿ ನಮ್ಮದು ಇಮೇಲ್ ಅಡ್ರೆಸ್ ಹಾಕಬೇಕು, ನಮ್ಮದು ನೇಮು ಮತ್ತು ಇಮೇಲ್ ID ಅಂದರೆ ನಮ್ಮದು ಯಾವುದು ವ್ಯಾಲಿಡ್ ಇಮೇಲ್ ಇದೆ ಆ ಇಮೇಲ್ ಅಡ್ರೆಸ್ ಹಾಕಬೇಕು. ಇಲ್ಲಿ ನಮ್ಮದು ಫೋನ್ ನಂಬರ್ ಅಂದರೆ ಯಾವುದು ಇವಾಗ ವ್ಯಾಲಿಡ್ ಇದೆ ಅಂದರೆ ಯಾವುದಕ್ಕೆ ಫೋನು ಮೆಸೇಜ್ ಎಲ್ಲ ಬರುತ್ತೆ ಆ ನಂಬರ್ ಹಾಕಿ. ಮತ್ತು ಇಲ್ಲಿ ನಮ್ಮದು ರೆಸ್ಯೂಮೆನ ಅಪ್ಲೋಡ್ ಮಾಡಿ. ಇಲ್ಲಿ ಆ್ಯಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ಕೇಳುತ್ತೆ. ಇಲ್ಲಿ ಬ್ರೌಸ್ ಕೊಟ್ಟರೆ ನಮ್ಮದು ಎಲ್ಲಿ ನಮ್ಮದು ರೆಸ್ಯೂಮೆ ಇರುತ್ತೆ ಅಲ್ಲಿ ತಗೊಳ್ಳುತ್ತೆ. ನೆಕ್ಸ್ಟು ಇಲ್ಲಿ ಕರೆಂಟ್ ಆರ್ ಲಾಸ್ಟ್ ಡೌನ್ ಸ್ಯಾಲ್ರಿ ಅಂದರೆ ನಾವೇನಾದ್ರು ಎಕ್ಸ್ಪೀರಿಯೆನ್ಸ್ ಅವರಾಗಿದ್ದರೆ ನಮ್ಮದು ಎಷ್ಟಿದೆ ಸ್ಯಾಲ್ರಿ ಅಂತ ಹಾಕಿ, ಫ್ರೆಷರ್ ಆಗಿದ್ರೆ 0 ಅಂತ ಹಾಕಿ. ನೋಟಿಸ್ ಪೀರಿಯಡ್ ಕೇಳ್ತಿದ್ದಾರೆ, ಇಮಿಡಿಯೇಟ್ ಅವೈಲೇಬಲ್ ಅಂತ ಫ್ರೆಷರ್ ಹಾಕಿ. ಎಕ್ಸ್ಪೀರಿಯೆನ್ಸ್ ಅವರಿದ್ದರೆ ನಿಮ್ಗೆ ಎಷ್ಟು ನೋಟಿಸ್ ಪೀರಿಯಡ್ ಇರುತ್ತೆ ಅಷ್ಟು ಹಾಕಿ. ಮತ್ತು ನಂಬರ್ ಆಫ್ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ, ನಮಗೆ 0 year ಎಕ್ಸ್ಪೀರಿಯೆನ್ಸು ಫ್ರೆಷರು ಅಥವಾ ಎಷ್ಟು ಇಯರ್ ಇದೆ ಅಷ್ಟು ಹಾಕ್ಕೊಳ್ಳಿ. ಫ್ರೆಷರ್ ಆಗಿದ್ದರೆ 0 ಅಂತ ಹಾಕ್ಕೊಳ್ಳೋಣ ಇಲ್ಲಿ. ಮತ್ತು ಕರೆಂಟ್ ಆ್ಯಂಡ್ ಲಾಸ್ಟ್ ಆರ್ಗನೈಜೇಷನ್ ಅಂತ ಕೇಳ್ತಾರೆ, ಇದು ನಾಟ್ ಅಪ್ಲಿಕೇಬಲ್ ಫಾರ್ ಫ್ರೆಷರು. ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನಿಮ್ದು ಯಾವುದು ಲಾಸ್ಟ್ ಆರ್ಗನೈಜೇಷನು ಅದನ್ನ ಹಾಕ್ಕೊಂಡು ನೆಕ್ಸ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ನಿಮ್ಮದು ರೆಸ್ಪಾನ್ಸು ರೆಕಾರ್ಡ್ ಆಗಿದೆ ಅಂತ ಬರುತ್ತೆ. ಸೊ ಮೇಲೂ ಬರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಎಲ್ಲರೂ ಜಾಬ್ಗೆ ಅಪ್ಲೈ ಮಾಡಿ, ಅದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ನಿಮಗೇನೋ ಡೌಟ್ ಬಂದರೆ ಹೆಂಗೆ ಅಪ್ಲೈ ಮಾಡೋದು ಇಲ್ಲಿ ನೋಡ್ಕೊಂಡು ಅಪ್ಲೈ ಮಾಡಿ. ಇವಾಗ ಇನ್ನೊಂದು ಜಾಬ್ ನೋಡ್ಕೊಂಬರೋಣ. ಇದು ಡಾಟಾ ಡಾಗ್ ಅಂತ, ಇದೊಂದು ಬಿಗ್ MNC ಕಂಪ್ನಿ. ಇವರು ಕಸ್ಟಮರ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದರಲ್ಲಿ ಯಾವ್ಯಾವ ಥರ ರಿಕ್ವೈರ್ಮೆಂಟು ಮತ್ತು ಏನೇನು ಕ್ವಾಲಿಫಿಕೇಷನ್ ಬೇಕು ಮತ್ತು ಏನೇನು ಸ್ಕಿಲ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಅಬೌಟ್ ದ ಜಾಬ್ ಕೊಟ್ಟಿದ್ದಾರೆ, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಜಾಬ್ ಏನು ಮಾಡಬೇಕು ಅಂದರೆ ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಏನು ಮಾಡಬೇಕು ಅಂದರೆ ಐಡೆಂಟಿಫೈ ದ ಗ್ರೋತ್ ಆಪರ್ಚುನಿಟಿ ಅಕ್ರಾಸ್ ದ ಹೈ ವಾಲ್ಯೂಮ್ ಆಫ್ ಡಾಟಾ ಡಾಗ್ ಕಸ್ಟಮರ್ ಟು ಎನ್ಶ್ಯೂರ್ ಸಕ್ಸಸ್ಫುಲ್ ಪ್ರಾಡಕ್ಟ್ ಯೂಸ್ ಆ್ಯಂಡ್
ರೆಟಿನೇಷನ್ ಅಂದರೆ ಆಲ್ರೆಡಿ ನಾವು ಪ್ರಾಡಕ್ಟ್ನ ತೊಗೊಂಡಿರೋರಿಗೆ ಮತ್ತೆ ನಾವು ಪ್ರಾಡಕ್ಟ್ನ ಯೂಸ್ ಮಾಡೋಷ್ಟು ನಾವು ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರು ಏನೇನು ರಿಕ್ವೈರ್ಮೆಂಟ್ ಇದೆ, ನೀಡ್ ಇದೆ ಅದನ್ನ ನೋಡಿಕೊಂಡು ನಾವು ಅವ್ರಿಗೆ ಸಜೆಸ್ಟ್ ಮಾಡಬೇಕು, ಸಜೆಷನ್ಸ್ ಕೊಡಬೇಕು. ಮತ್ತು ಅವ್ರಿಗೆ ಏನಾದರೂ ಇಶ್ಯೂಸ್ ಬಂದರೆ ನಾವು ಪ್ರಾಡಕ್ಟಲ್ಲಿ ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡಬೇಕು. ಅದು ನಮ್ಮದು ಅಬೌಟ್ ದ ಜಾಬ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಏನು ಅಂದರೆ ಅದರ್ ಟೀಮ್ ಜೊತೆ ಒಳ್ಳೆ ಕೊಲ್ಯಾಬ್ರೇಷನ್ ಇಟ್ಕೋಬೇಕು. ಅವಾಗ ನಮ್ಮದು ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿ ಸೇಲ್ಸ್ ಆಗುತ್ತೆ. ಅಂದರೆ ಇವಾಗ ಏನಾದ್ರು ಫೀಡ್ಬ್ಯಾಕ್ ಬಂದರೆ ಇಮಿಡಿಯೇಟಾಗಿ ಬೇರೆ ಟೀಮ್ ಅವ್ರಿಗೆ ಹೇಳಿದ್ರೆ ಅದ್ರಲ್ಲಿ ಏನಾದ್ರು ಚೇಂಜಸ್ ಮಾಡ್ತಾರಲ್ಲ, ಸೊ ಆ ಥರ ನಾವು ಬೇರೆ ಟೀಮ್ ಅವ್ರ ಜೊತೆ ಒಳ್ಳೆ ಕೊಲ್ಯಾಬ್ರೇಷನ್ ಇರಬೇಕು ಅಂತ ಹೇಳೋರೆ. ಇವರು ಆ ಥರ ವಿತ್ ವ್ಯಾಲ್ಯೂ ಇನ್ ಅವರ್ ಆಫೀಸ್ ಕಲ್ಚರ್ ಅಂತೆ. ಸೊ ಅವರು ಆಫೀಸಲ್ಲೇ ವರ್ಕ್ ಫ್ರಮ್ ಆಫೀಸ್ ಇದು ಕಂಪ್ಲೀಟಾಗಿ ನಾವು ಎಲ್ಲ ಆಫೀಸ್ಗೆ ಹೋಗಿ ಮಾಡಬೇಕು ಅಂತ ಮತ್ತು ಇವರು ವಿ ಆಪರೇಟ್ ಆಸ್ ಎ ಹೈಬ್ರಿಡ್ ವರ್ಕ್ ಪ್ಲೇಸ್ ಟು ಎನ್ಶೂರ್ ಅವರ್ ಡೇಟಾ ಡಾಗ್ ಕ್ಯಾನ್ ಕ್ರಿಯೇಟ್ ಎ ವರ್ಕ್ ಲೈಫ್ ಹಾರ್ಮನಿ ದಟ್ ಬೆಸ್ಟ್ ಫಿಟ್ ದೆಮ್. ಇದು ವರ್ಕ್ ಫ್ರಮ್ ಆಫೀಸ್ ಆಗಿದ್ದು ಹೈಬ್ರಿಡ್ ವರ್ಕ್ ಪ್ರಿಫರ್ ಮಾಡ್ತಾರಂತೆ. ಸೊ ನಾವು ಅಂದರೆ ಆಫೀಸ್ಗೆ 2 days ಅಂದರೆ ವಾರದಲ್ಲಿ 1 ದಿನ 2 ದಿನ ಆ ಥರ ಹೋಗ್ಬಿಟ್ಟು ಬರ್ಬೋದು ಅಂತ ಹೇಳೋರೆ. ಇಲ್ಲಿ ನಾವು ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಆಗಿ ಏನು ನಮ್ಮದು ಆ್ಯಕ್ಚುಲ್ ಆಗಿ ಏನು ವರ್ಕ್ ಮಾಡ್ತೀವಿ, ಈ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅಂದರೆ ಐಡೆಂಟಿಫೈ ಮಾಡಬೇಕು. ಅಂದರೆ ಯಾವುದ್ಯಾವ್ದು ಸ್ಮಾಲ್ ಕಸ್ಟಮರ್ಸ್ ಇರ್ತಾರಲ್ಲ, ಅವರು ಏನಾರ ಸಣ್ಣ ಪ್ರಾಡಕ್ಟ್ನ ಬೈ ಮಾಡಿರ್ತಾರೆ ನಮ್ಮ ಡಾಟಾಡಾಗಿಂದ. ಸೊ ಅವರು ನೆಕ್ಸ್ಟ್ ಅವ್ರದ್ದೇನು ಎಕ್ಸ್ಪೆನ್ಷನ್ ಮಾಡ್ತಾಯಿದ್ರೆ ನಾವು ಅವ್ರದ್ದು ನೀಡ್ಸ್ನೆಲ್ಲ ಚೆನ್ನಾಗಿ ಇದು ಮಾಡಿಕೊಂಡು, ಅಂದರೆ ರಿಕ್ವೈರ್ಮೆಂಟ್ಸ್ ಏನೇನು ಅಂತ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಕರೆಕ್ಟಾಗಿ ಪ್ರಾಪರ್ ಗೈಡೆನ್ಸ್ ಕೊಡಬೇಕು. ಮತ್ತು ಇವಾಗ ಯಾವುದ್ಯಾವುದು ಪ್ರಾಡಕ್ಟ್ ಸೇಲ್ಸ್ ಆಗಿದೆ ಮತ್ತು ಯಾವುದ್ಯಾವುದು ಅಂದರೆ ಫೀಡ್ಬ್ಯಾಕ್ ಬಂದಿದೆ ಯಾವ ಥರ, ಅದೆಲ್ಲ ನಾವು ಕಂಪ್ನಿ CRM ಅಲ್ಲಿ ಕಂಪ್ಲೀಟಾಗಿ ಮೇಂಟೈನ್ ಮಾಡಬೇಕು. ಅಂದರೆ ಎಷ್ಟು ಸೇಲ್ಸ್ ಆಗಿದೆ ಇವತ್ತು, ಎಷ್ಟು ರಿಜೆಕ್ಟ್ ಆಗಿದೆ, ಎಷ್ಟು ಕಸ್ಟಮರ್ ಯಾವ್ಯಾವ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಬೈ ಮಾಡೋಕ್ಕೆ ಅಂತ ಎಲ್ಲ ನಾವು ಕಂಪ್ನಿ CRM ಅಲ್ಲಿ ಅಪ್ಡೇಟ್ ಮಾಡಬೇಕು. ಮತ್ತು ಏನಾದರೂ ಕಸ್ಟಮರ್ಸ್ಗೆ ಇಶ್ಯೂಸ್ ಬಂದರೆ, ಅಂದರೆ ನಮ್ಮದು ಪ್ರಾಡಕ್ಟ್ ಏನಾರ ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ನಮ್ಮದು ಸಿಸ್ಟಮಿಗೆ ಲಾಗಿನ್ ಆಗಬೇಕಾದ್ರೆ ಇಶ್ಯೂ ಬಂದರೆ ಇಮಿಡಿಯೇಟ್ ಸೊಲ್ಯೂಷನ್ಸ್ ಕೊಡಬೇಕು. ಸೊ ಅದರಿಂದ ಏನಪ್ಪ ಅಂದರೆ ಕಸ್ಟಮರ್ಗೆ ಹ್ಯಾಪಿ ಆಗುತ್ತೆ ಮತ್ತು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬರುತ್ತೆ ಅವ್ರಿಗೆ. ಈಗ ಒಂದೊಂದು ಕಡೆ ಲೇಟ್ ಮಾಡ್ತಾರೆ, ಡಿಲೇ ಮಾಡ್ತಾರೆ. ಸೊ ಯಾವಾಗಲೂ ಯಾವ ಥರ ಕಸ್ಟಮರ್ಸ್ ನೋಡ್ತಾರೆ ಅಂದರೆ ಪ್ರಿಫರೆನ್ಸ್ ಜಾಸ್ತಿ ಇರೋದು, ಅಂದರೆ ಇಮಿಡಿಯೇಟ್ ರೆಸ್ಪಾನ್ಸ್ ಯಾರು ಮಾಡ್ತಾರೆ ಅವ್ರಿಗೇ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ ಮತ್ತು ಆ ಪ್ರಾಡಕ್ಟ್ಗಳನ್ನ ಬೈ ಮಾಡ್ತಾರೆ. ಜೆನ್ಯೂನ್ ಅನಿಸುತ್ತೆ ಅವ್ರಿಗೆ, ಅದಕ್ಕೆ ಆ ಥರ ಬೈ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಕಸ್ಟಮರ್ಗೆ ಲಾಯಲ್ ಆಗಬೇಕು. ಮತ್ತು ನಮ್ಮದು ಸರ್ವೀಸಸ್ ನೋಡಿ, ನಮ್ಮದು ಟ್ರೀಟ್ಮೆಂಟ್ ನೋಡಿ ಅವ್ರಿಗೆ ಲಾಯಲಿಟಿ ಇನ್ಕ್ರೀಸ್ ಆಗಬೇಕು. ಅಂದರೆ ಅವರು ಓಕೆ ಚೆನ್ನಾಗಿದೆ ಅಂತ ಅನಿಸ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಕಸ್ಟಮರ್ನ ಫಸ್ಟ್ ಪ್ಲೇಸಾಗಿ ಇಟ್ಟು ಮಾತಾಡಬೇಕು. ಅಂದರೆ ಹೆಂಗೆ ಬೇಕಂಗೆ ಮಾತಾಡೋದು ಆ ಥರ ಎಲ್ಲ ಅವ್ರು ಕೇಳೋ ಕ್ವಶನ್ಸ್ಗೆ ಕರೆಕ್ಟಾಗಿ, ಅಂದರೆ ಸ್ವಲ್ಪ ಪೇಷನ್ಸಿಂದ ವರ್ಕ್ ಮಾಡಬೇಕು. ಕ್ರಾಸ್ ಫಂಕ್ಷನಲ್ ಟೀಮ್, ಇಂಟರ್ನಲ್ ಟೀಮ್ ಇರುತ್ತಲ್ಲ, ಸಪೋರ್ಟ್ ಟೀಮು, ಪ್ರಾಡಕ್ಟ್ ಟೀಮು ಮತ್ತು ಫೈನಾನ್ಸ್, ಲೀಗಲ್ ಟೀಮ್ ಜೊತೆ ವರ್ಕ್ ಮಾಡಬೇಕು. ಅಂದರೆ ಅದೇ ಆಲ್ರೆಡಿ ಹೇಳ್ದಂಗೆ ನಮ್ಮದು ಸಿಸ್ಟಮ್, ನಮ್ಮ ಪ್ರಾಡಕ್ಟ್ ಯಾವ್ದ್ಯಾವುದೋ ಚೆನ್ನಾಗಿ ಸೇಲ್ ಆಗ್ತಿದೆ, ಯಾವ್ದು ಆಗ್ತಿಲ್ಲ ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಮತ್ತು ಯಾವ ಥರ ಕ್ಯಾಂಡಿಡೇಟ್ನ ಹುಡುಕ್ತಿದ್ದಾರೆ, ಅಂದರೆ ಯಾವ ಥರ ಕ್ಯಾಂಡಿಡೇಟ್ನ ಪ್ರಿಫರ್ ಮಾಡ್ತಾರೆ ಅಂತ ಅಂದರೆ ಕಸ್ಟಮರ್ ಮೈಂಡೆಡ್, ಆಲ್ವೇಸ್ ಟ್ರೈಂಗ್ ಟು ಪ್ರೊವೈಡ್ ದ ಮೋಸ್ಟ್ ವ್ಯಾಲ್ಯೂ ಪಾಸಿಬಲ್ ಅಂತ. ಅಂದರೆ ಎಷ್ಟು ಬೇಗ ಆನ್ಸರ್ ಮಾಡೋಕ್ಕಾಗುತ್ತೆ, ಎಷ್ಟು ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗುತ್ತೆ ಅದನ್ನ ಆ ಥರ ಮೈಂಡ್ಸೆಟ್ ಇರೋರನ್ನ ನೋಡ್ತಿದ್ದಾರಂತೆ. ಮತ್ತು ಮೋಟಿವೇಟೆಡ್ ಕೆರಿಯರ್ ಇನ್ ಸೇಲ್ಸ್ ವಿತ್ ಅ ಸ್ಟ್ರಾಂಗ್ ಡಿಸೈರ್ ಟು ಗ್ರೋ, ಅಂದರೆ ಕಸ್ಟಮರ್ ಸಕ್ಸಸ್ಸಲ್ಲಿ ಅಂದರೆ ಫುಲ್ ಮೈಂಡ್ಸೆಟ್ ಒಳ್ಳೆ ಯಾವ ಥರ ಗುಡ್ ಆ್ಯಟಿಟ್ಯೂಡ್ ಇರೋರನ್ನ ಮತ್ತು ಪಾಸಿಟಿವ್ ಆ್ಯಟಿಟ್ಯೂಡ್ ಇರೋರನ್ನ ನೋಡ್ತಿದ್ದಾರಂತೆ. ಮತ್ತು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು ಇಲ್ಲಿ, ರಿಟರ್ನ್ ಆ್ಯಂಡ್ ವರ್ಬಲ್, ಇಂಗ್ಲೀಷಲ್ಲೇ ಬೇಕು, ಇಂಗ್ಲೀಷ್ ಕಮ್ಯುನಿಕೇಷನ್ ಬರಬೇಕು ಅಂತ ಹೇಳ್ತವ್ರೆ. ಮತ್ತು ಇನ್ನು ಎಕ್ಸ್ಪೀರಿಯನ್ಸ್ ಇನ್ ಇಂಡಿಪೆಂಡೆಂಟ್ಲಿ ನೆಗೋಷಿಯೇಟಿಂಗ್ ಅ ಕಾಂಟ್ಯಾಕ್ಟ್ ಟರ್ಮ್ ಆ್ಯಂಡ್ ಓವರ್ಕಮಿಂಗ್ ಪ್ರೈಸ್. ಅಂದರೆ ಇವಾಗ ಒಂದು ಪ್ರಾಡಕ್ಟ್ ಸೆಲ್ ಮಾಡಬೇಕಾದ್ರೆ ಅಥವಾ ಕಾಂಟ್ರಾಕ್ಟ್ ಟರ್ಮ್ನ ಇಂಡಿಪೆಂಡೆಂಟಾಗಿ ಹ್ಯಾಂಡಲ್ ಮಾಡಬೇಕು. ಬೇರೆಯವ್ರು ಯಾರೋ ಬರ್ತಾರೆ ನಮ್ಗೆ ಹೆಲ್ಪ್ ಮಾಡ್ತಾರೆ ಆ ಥರ ಕಾಯ್ಕೊಂಡು ಕೂತಿರಬಾರ್ದು. ಸೊ ನಾವು ಓನ್ ಆಗೇ ಸೆಲ್ ಮಾಡಬೇಕು ಅಂತ ಹೇಳ್ತವ್ರೆ. ಮತ್ತು ಮಲ್ಟಿ ಟಾಸ್ಕಿಂಗ್ ಆಗಿರಬೇಕು, ಅಂದರೆ ಒನ್ಸ್ ವರ್ಕ್ ಅಂಡರ್ ಪ್ರೆಷರಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದು ಆಲ್ಮೋಸ್ಟ್ ಎಲ್ಲ ಕಂಪ್ನಿಲೂ ಕೇಳೋ ಇದೇನೆ. ಮತ್ತು ಸ್ಟ್ರಾಂಗ್ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು. ಮತ್ತು ಐ ಫೀಲ್ ಕಾನ್ಫಿಡೆಂಟ್ ವರ್ಕಿಂಗ್ ಇನ್ ಐ ವಾಲ್ಯೂಮ್ ಆ್ಯಂಡ್ ಐ ವೆಲಾಸಿಟಿ ರೋಲ್, ಅಂದರೆ ಯಾವುದೇ ಎಷ್ಟು ವರ್ಕ್ ಬಂದ್ರೂ ಮಾಡ್ತೀನಿ, ಅಂದರೆ ಒಬ್ಬರ ಮೇಲೆ ಬಿಡಲ್ಲ, ಬಟ್ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ಅಂತ ಹೇಳ್ತವ್ರೆ. ಇಲ್ಲಿ ಒಂದು ಸ್ಪೆಷಲ್ ನೋಟ್ ಕೊಟ್ಟಿದ್ದಾರೆ. ಅಂದರೆ ತುಂಬ ಜನ ಇಲ್ಲಿ ಲಿಸ್ಟ್ ಮಾಡಿರೋ ಕ್ವಾಲಿಫಿಕೇಷನು ಮತ್ತು ಈ ಸ್ಕಿಲ್ಸ್ ಮ್ಯಾಚ್ ಆಗಲ್ಲ, ಪರವಾಗಿಲ್ಲ ಅಪ್ಲೈ ಮಾಡಿ. ಯಾರ್ಯಾರು ಟೆಕ್ನಾಲಜಿಲಿ ಗ್ರೋ ಆಗಬೇಕು ಅಂತಿದ್ದೀರಾ ಅವ್ರನ್ನೆಲ್ಲ ಅಪ್ಲೈ ಮಾಡೋಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ.
ಇನ್ನು ಬೆನಿಫಿಟ್ಸ್ ನೋಡೋದಾದರೆ ಇವರು ಯಾವ ಥರ ಅಂದರೆ ಬೆಸ್ಟ್ ಇನ್ ಬ್ರೆಡ್ ಆನ್ಬೋರ್ಡಿಂಗ್ ಅಂತಂದರೆ ಒಳ್ಳೆ ಆನ್ಬೋರ್ಡಿಂಗ್ ಫೀಲ್ ಕೊಡ್ತಾರೆ. ಅಂದರೆ ಏನೇನೋ ಗಿಫ್ಟ್ ಎಲ್ಲ ಕಳಿಸೋದೆಲ್ಲ ಮಾಡ್ತಾರೆ. ಮತ್ತು ಮೆಡಿಕಲ್ ಇನ್ಶೂರೆನ್ಸ್ ನಮಗೆ ಕೊಡ್ತಾರೆ ಇವ್ರ ಕಡೆಯಿಂದ. ಮತ್ತು ಲೀವ್ಸ್ಗಳಿರುತ್ತೆ. ನಾವೇನಾದರೂ ಕಲಿಬೇಕು ಅಂದರೆ ಕಂಪ್ನಿಲೇ ಸ್ವಿಚ್ ಆಗಬೇಕು ಬೇರೆ ಜಾಬ್ಗೆ ಅಂದರೂ ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಇದು MNC ಕಂಪ್ನಿ ಚೆನ್ನಾಗಿದೆ ಇದು. ಮತ್ತು ಇದರಲ್ಲಿ ಎಲ್ಲ ಇದು ಗ್ಲಾಸ್ ಡೋರಲ್ಲೆಲ್ಲ ಇದ್ರ ಬಗ್ಗೆ ರಿವ್ಯೂ ಎಲ್ಲ ಚೆನ್ನಾಗಿದೆ. ಸೊ ಇವಾಗ ಅಪ್ಲೈ ಮಾಡೋಣ ಈ ಜಾಬ್ಗೆ. ಸೆಕೆಂಡ್ ಲಿಂಕ್ನ ಓಪನ್ ಮಾಡಿದ್ರೆ ಇಲ್ಲಿ ನೋಡಿ ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಬ್ಯಾಂಗ್ಳೂರ್ ಇಂಡಿಯಾ ಅಂತ ಬರುತ್ತೆ. ಹಂಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಕೆಳಗಡೆ ಹೋಗಬೇಕು. ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆ. ಇಲ್ಲಿ ಫಸ್ಟ್ ನೇಮ್ ಹಾಕಬೇಕು. ಇಲ್ಲಿ ರೆಡ್ ಮಾರ್ಕಲ್ಲಿ ಇರೋದ್ರೆಲ್ಲ ಮ್ಯಾಂಡೇಟರಿ ಇದು ಫಿಲ್ ಮಾಡಲೇಬೇಕು. ನಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮ್ ಹಾಕಬೇಕು. ಮತ್ತು ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಮತ್ತು ನಮ್ಮದು ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು. ಇಲ್ಲಿ ಅಟ್ಯಾಚ್ ಕೊಡಿ. ಇಲ್ಲ ಎಂಟರ್ ಮ್ಯಾನ್ಯುಯಲಿ ಕೊಟ್ಟರು ಮಾಡ್ತೀನಿ ಅಂದರೂ ಮಾಡ್ಬೋದು. ಇಲ್ಲ ಅಟ್ಯಾಚ್ ಕೊಟ್ಟರೆ ನಮ್ಮದು ಅಟ್ಯಾಚ್ ಆಗುತ್ತೆ. ವಾಟ್ ಈಸ್ ಯುವರ್ ಪ್ರಿಫರ್ಡ್ ನೇಮ್ ಅಂತ ಕೇಳ್ತಿದ್ದಾರೆ. ನಿಮ್ಮದು ಏನು ನೇಮ್ ಇದೆ ಅದನ್ನೇ ಹಾಕ್ಕೊಳ್ಳಿ. ಇದು ಲಿಂಕ್ಡ್ಇನ್ ಪ್ರೊಫೈಲ್ ಎಲ್ಲ ಮ್ಯಾಂಡೇಟರಿ ಇಲ್ಲ, ಸೊ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಥರ ಕೇಳ್ತಿದ್ದಾರೆ ಅಂದರೆ ನಾನು ಇಲ್ಲಿ ಫಿಲ್ ಮಾಡಿರೋದೆಲ್ಲ ನಾನು ಕರೆಕ್ಟಾಗೇ ಇದೆ, ಯಾವುದು ಫಾಲ್ಸ್ ಆಗಿ ನಾನು ಫಿಲ್ ಮಾಡಿಲ್ಲ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಎಸ್ ಅಂತ ಹಾಕಿ. ಮತ್ತು ಇಲ್ಲಿ ನಾನು ಕಂಪ್ನಿ ಪಾಲಿಸಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಕೇಳ್ತಿದ್ದಾರೆ. ಇದಕ್ಕೂ ಎಸ್ ಅಂತ ಹಾಕಿ. ಇದು ಫುಲ್ ಟೈಮ್ ಆಗಿರೋದ್ರಿಂದ ನಾವು ಇಂಡಿಯಾದಲ್ಲಿ ಇರೋರ್ಗಷ್ಟೇ ಜಾಬ್ ಆಪರ್ಚುನಿಟಿ ಇದೆ. ಅಂದರೆ ಯಾವುದೇ ವೀಸಾ ಇವರೇನು ಸ್ಪಾನ್ಸರ್ಶಿಪ್ ಮಾಡ್ತಿಲ್ವಂತೆ ಈ ಜಾಬ್ಗೆ. ನೀವೇನಾದರೂ ಇಂಡಿಯಾದಲ್ಲಿ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ. ನೋ ರಿಸ್ಟ್ರಿಕ್ಷನ್ ಅಂದರೆ ನೀವು ಸಿಟಿಸನ್ ಆಗಿದ್ದರೆ ನೋ ರಿಸ್ಟ್ರಿಕ್ಷನ್ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ 3 days ವೀಕು ಆಫೀಸ್ಗೆ ಹೋಗ್ಬೇಕಂತ. ಇನ್ನು ಮಿಕ್ಕಿದ್ದು ಹೋಮಲ್ಲ ಅಂತೆ ಇದು. ಓಕೆ ಅಂತ ಹಾಕಿ. ನಿಮ್ಮದು ಯಾವುದು ಇಲ್ಲಿ ಅಂದರೆ ಜಾಬ್ ಲೊಕೇಶನ್ ಕೊಟ್ಟಿದ್ದಾರಂತೆ ಲಿಂಕಲ್ಲಿ. ಯಾವುದಾದ್ರು ಜಾಬ್ ಅಂದರೆ ಬ್ಯಾಂಗ್ಳೂರು, ನಿಮ್ಮದು ಪ್ರಿಫರ್ಡ್ ಲೊಕೇಶನ್ ಹಾಕಿ. ಇಲ್ಲಿ ಬ್ಯಾಂಗ್ಳೂರು ಅಂತ ಹಾಕಿ. ಪ್ಲೀಸ್ ಸೆಲೆಕ್ಟ್ ದ ಲ್ಯಾಂಗ್ವೇಜ್ ಯು ಸ್ಪೀಕ್ ಫ್ಲೂಯೆಂಟ್ಲಿ ಅಂತ ಕೇಳ್ತಿದ್ದಾರೆ. ನಿಮಗೆ ಯಾವುದಾದ್ರು ಲ್ಯಾಂಗ್ವೇಜ್ ಬರುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಇಂಗ್ಲೀಷ್ ಇದೆ. ಇಲ್ಲಿ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್, ಹಿಂದಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇದರಲ್ಲಿ ಲೊಕೇಶನ್ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹೆಂಗೆ ನಿಮಗೆ ಪೊಸಿಷನ್ ಬಗ್ಗೆ ಗೊತ್ತಾಯಿತು ಅಂತ ಕೇಳ್ತಿದ್ದಾರೆ. ನೀವು ಯಾವ ಥರ ಗೊತ್ತಾಯಿತು ಅಂತ ಹಾಕ್ಬೋದು. ನಾನಿಲ್ಲಿ ಸೋಷಿಯಲ್ ಮೀಡಿಯಾ ಲಿಂಕ್ಡ್ಇನ್ ಅಂತ ಹಾಕ್ತೀನಿ. ನೀವು ಯಾವುದು ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ನಿಮ್ಮದು ಏನೋ ಯಾವ ಜೆಂಡರ್ ಅಂತ ಕೇಳ್ತಿದ್ದಾರೆ. ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಅಪ್ಲಿಕೇಶನ್ ಸಬ್ಮಿಷನ್ ಕೊಟ್ಟಾದಮೇಲೆ ನಮ್ಮ ಮೇಲ್ ಬರುತ್ತೆ ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ. ಒಂದ್ಸಲ ಚೆಕ್ ಮಾಡಿ. ಮತ್ತು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಮತ್ತು ಯಾರ್ಯಾರಿಗೆ ನೀಡಿದೆ ಅಂತ ಎಲ್ಲ ನಾನು 2 ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲರೂ ನೋಡ್ಕೊಂಡು ಅಪ್ಲೈ ಮಾಡಿ. ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ನಿಮಗೆ ಜಾಬ್ ಸಿಗ್ತಿಲ್ಲ ಅಂತ ಏನು ಬೇಜಾರಾಗಬೇಡಿ. ನಿಮ್ಮದು ಸ್ಕಿಲ್ಸ್ನ ಮತ್ತು ನಿಮ್ಮ ರೆಸ್ಯೂಮೆ ಎಲ್ಲಿ ವರ್ಕ್ ಮಾಡಬೇಕು, ಯಾವುದಕ್ಕೆ ರಿಜೆಕ್ಟ್ ಆಗ್ತಿದೆ ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿ. ಖಂಡಿತ ಜಾಬ್ ಸಿಗುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಬಾಯ್.